Godspeed to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the... ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಬೆಳಗ್ಗೆ ನನ್ನ ದಿನಚರಿ ಶುರುವಾಗದೆ ಇಲ್ಲಿಂದ. ದಿನ ಇದು ಮಾತ್ರ ಕಾಯಂ ಕೆಲಸ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಪಾತ್ರೆ ಒರೆಸೋದು, ಕಸ ಹೊಡೆದು ಬಾಗಿಲಿ ನೀರು ಹಾಕೋದು, ಎಲ್ಲರದು ಅದೊಂದು ರುಟೀನ್ ಮಾತ್ರ ಯಾರ್ದು ತಪ್ಪೋದಿಲ್ಲ ಅಂತ ಅಂದ್ಕೊತೀನಿ. ಆನಂತರ ಆಗೋದೆಲ್ಲ ಸ್ವಲ್ಪ ಬದಲಾವಣೆಗಳಿರುತ್ತೆ ಅಷ್ಟೇ. ಆದರೂ ಈ ಮಾಡಿದ್ದೇ ಕೆಲಸ ಮಾಡಿ ಒಂದೊಂದು ದಿನ ಬೇಜಾರು ಥರ ಅನ್ನಿಸ್ತಿರುತ್ತೆ. ಒಂದೊಂದು ದಿನ ಆರಾಮಾಗಿರೋಣಪ್ಪ ಅಂತ ಅಂದ್ಕೊತೀನಿ. ಅವತ್ತು ಬೇಗ ಎಚ್ಚರ ಆಗಿಬಿಡುತ್ತೆ. ಇವತ್ತು ತಿಂಡಿ ಬಂದು ಇಡ್ಲಿ. ಆರಾಮಾಗಿ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಬೇಗನೆ ಎಚ್ಚರ ಆಗೋಯ್ತು. ಅದೇ ಬೇಗ ಏನಾದರೂ ಕೆಲಸ ಇತ್ತು, ಬೇಗ ಹೇಳಬೇಕು ಅಂದ್ಕೊಂಡಾಗ ಎಚ್ಚರನೇ ಆಗೋದಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ. ಹಾಗೆಯೇ ಪಾತ್ರೆ ಎಲ್ಲ ಒರೆಸಿ ಆಯಿತು. ಇವಾಗ ನೀರು ಕುಡ್ಕೊಳ್ಳೋಣ ಅಂತ ನೀರನ್ನು ಕೂಡ ಬಿಸಿ ಮಾಡಿದ್ದೆ. ಈಗ ಕುಡಿಬೇಕು. ಹಲೋ, ಗುಡ್ ಮಾರ್ನಿಂಗ್. ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಆದ ತಕ್ಷಣ ವಾಯ್ಸ್ ಚೇಂಜ್ ಆಗುತ್ತೆ. ಇವತ್ತು ಹಾಗೆ ಆಗಿದೆ, ಯಾಕೆಂತ ಗೊತ್ತಿಲ್ಲ. ಥಂಡಿ ಆಗಿಲ್ಲ, ಏನೂ ಇಲ್ಲ. ಇವತ್ತು ತಿಂಡಿ ಬಂದು ಇಡ್ಲಿ. ಅನ್ನ ಸುಮಾರು ಉಳಿದಿತ್ತ, ಮಧ್ಯಾಹ್ನ ಎಂಥ ರೊಟ್ಟಿ ಮಾಡೋದು ಅಂತ ಹೇಳಿ ಅನ್ನ ಉಳಿದಿತ್ತಲ್ಲ. ನಾವು ಹೇಗಿದ್ರು ಇಡ್ಲಿಗೆ ಅನ್ನ ಹಾಕ್ತೀವಲ್ವ, ಅದಕ್ಕೆ ಇಡ್ಲಿ ಮಾಡಿದ್ದೀನಿ. ಆದರೆ ಹೇಳಿದ್ದೀನಿ ನಮ್ಮ ಮನೆಗೆ ಇವತ್ತು ವಡ ಗಿಡ ಏನೂ ಮಾಡೋದಿಲ್ಲ ಅಂತ ಹೇಳಿ ಕಳಿಸಿದ್ದೀನಿ. ಹ್ಞೂ ಅಂತ ಹೇಳಿದರೆ ಅವರು ಏನೂ ಹೇಳಲಿಲ್ಲ. ಅದೇ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಹರವೆ ಸೊಪ್ಪು ಹೋಗಿ ಕೊಯ್ಕೊಂಬರ್ಬೇಕು. ಮಧ್ಯಾಹ್ನಕ್ಕೂ ಅದೇ ಸೇರಿಸಿ ಮಾಡ್ತೀನಿ. ಹೇಳಿದ್ದೀನಿ ಇವತ್ತು ನೋಡಿ, ಇಡ್ಲಿ ಸಾಂಬಾರು ಮಾಡಿದ್ರೆ ಮೊದಲೆಲ್ಲ ಊಟ ಮಾಡೋರು ಅನ್ನಕ್ಕೆ, ಆಮೇಲೆ ಬಿಡೋಕ್ಕೆ ಶುರು ಮಾಡಿಬಿಟ್ರು. ಅದು ಯಾಕೋ ನಂಗೆ ಅದು ಇಷ್ಟ ಆಗಲ್ಲ ಅಂತ. ಅದು ಅನ್ನಕ್ಕೆ ಸ್ವಲ್ಪ ಚಪ್ಪೆ ಥರ ಅನಿಸುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಹಾಕಿರ್ತೀವಲ್ವ, ಇಡ್ಲಿಗೂ ಉಪ್ಪು ಹಾಕಿರೋದ್ರಿಂದ ಹಂಗೆ ಅನ್ನಕ್ಕೆ ಶುರು ಮಾಡಿದ್ರು. ಹಾಗಾಗಿ ಮತ್ತೆ ನಾನು ಇನ್ನೊಂದು ಸಾರು ಮಾಡಬೇಕಾಗಿತ್ತು. ಅದಕ್ಕೆ ಅವ್ರು ಹೇಳಿದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಕಟ್ಟಿಗೆ ಸಾರು ಮಾಡ್ತೀನಿ, ಊಟ ಮಾಡಬೇಕು ಅಂತಿದ್ದೀನಿ. ಹ್ಞೂ ಅಂತಿದ್ದಾರೆ. ಅದಕ್ಕೆ ಮಧ್ಯಾಹ್ನಕ್ಕೂ ಸೇರಿಸಿ ಸಾಂಬಾರು ಮಾಡ್ತಾಯಿದ್ದೀನಿ. ಇಡ್ಲಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಸಂಜೆಗೂ ಚೆನ್ನಾಗಾಗುತ್ತೆ ಗೊತ್ತಾ. ಮತ್ತೊಂದು ಸಲ ಇಡ್ಲಿನ ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿದ್ರು ಚೆನ್ನಾಗಿರುತ್ತೆ. ಉಗ್ಗಿಲಿ ನಾನು ಕುಕ್ಕರಲ್ಲೇ ಇಟ್ಟು ಹಾಗೆ ಬೇಯಿಸ್ತೀನಿ, ವಿಷಲ್ ಹಾಕ್ತೇನೆ, ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ಇಡ್ಲಿ ಬೇಕಾದ್ರೆ ಒಯ್ಕೊಬೋದು. ಮತ್ತು ಪಾತ್ರೆ ತೊಳೆಯೋದು, ಇಡ್ಲಿ ಮಾಡಿದಾಗ ಗೊತ್ತಲ್ವ, ಪಾತ್ರೆ ರಾಶಿ ಆಗುತ್ತೆ. ಹಿಟ್ಟಿನ ಅದಕ್ಕೆ ಹುಳಿ ಬಂದುಬಿಟ್ರೆ ತಿನ್ನಕ್ಕೆ ಒಂಥರ ಚೆನ್ನಾಗಿ ಅನಿಸಲ್ಲ ಇಡ್ಲಿನ. ಹಾಗಾಗಿ ರಾತ್ರಿ 7:15 ನೆನೆ ಉಬ್ಬಿಟ್ಟಿದ್ದೀನಿ. ಈಗ ಉಪ್ಪು ಹಾಕ್ತೀನಿ. ಕೆಳಗೆ ಸಿಂಬೂರಿ ಅಲಸಂದೆ ಕೂಡ ಸುಮಾರು ಬಿಟ್ಟಿತ್ತು. ಆದರೆ ಅಲಸಂದೆ ಗಿಡಕ್ಕೆ ತುಂಬ ಹುಳ ಹತ್ತಿದೆ. ಅದಕ್ಕೆ ಔಷಧಿ ಹೊಡಿಬೇಕು. ಬಿಸಿ ಇತ್ತಲ್ಲ ನೀರು, ಹಾಗಾಗಿ ಕುಡ್ತಿರ್ಲಿಲ್ಲ. ಇವಾಗ ಕುಡಿಯೋಣ ಅಂತ ಅದ್ರ ಜೊತೆಗೇ ಅಲಸಂದಿನೂ ಕೂಡ ಹಾಕಿ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಇದೆಯಲ್ಲ, ಅದೇನೇನು ಪಲ್ಯಕ್ಕೂ ಆಗಲ್ಲ, ಅದರದ್ದೇ ಸಾಂಬಾರು ಮಾಡೋಣ ಅಂದರೆ ಅದು ಆಗಲ್ಲ. ಹಾಗಾಗಿ ಬಸಳೆ ಸೊಪ್ಪಿನ ಜೊತೆ ಹಾಕಿನೇ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಆಗಲೇ ಬಸಳೆ ಸೊಪ್ಪು ಅನ್ನೋದಕ್ಕೆ ಹೋಗಿ ಹರವೆ ಸೊಪ್ಪು ಅಂತ ಅಂದೆ. ಆಮೇಲೆ ಹಾಕಿದ್ದೆ ಸ್ಕ್ರೀನಲ್ಲಿ. ಯಾಕೆ ಗೊತ್ತಾ, ಕೆಲವೊಬ್ರು ಏನು ಗೊತ್ತಾ,
ಸಣ್ಣ ಸಣ್ಣ ವಿಷಯಗಳಲ್ಲೂ ಒಂಥರ ಕೊಂಕು ಥರ ಹುಡುಕ್ತಾರೆ. ನಾವೇನೋ ಒಂದೊಂದು ಬಾಯಿ ತಪ್ಪಿ ಹೇಳಿರ್ತೀವಿ, ನಾವು ಎಡಿಟಿಂಗಲ್ಲಿ ಕೂಡ ಅದನ್ನು ಅಷ್ಟು ಗಮನಿಸಿರೋದೇ ಇಲ್ಲ. ಅದು ನಮಗೆ ಒಂಥರ ನೆನಪಿಗೂ ಬಂದಿರಲ್ಲ. ಒಂದೊಂದು ಸಲ ತುಂಬ ನೀಟಾಗಿ ನೋಡ್ತಾ ಇರ್ತೀವಿ, ಒಂದೊಂದು ಸಲ ಎಡಿಟಿಂಗಲ್ಲೂ ನಮಗೆ ಗೊತ್ತಾಗಿರಲ್ಲ. ಅಯ್ಯೋ ಅದನ್ನು ಹೇಳಿದ್ರಲ್ವಾ ಇದನ್ನು ಹೇಳಿದ್ರಲ್ವಾ ಅಂತ ಒಂಥರ ಸಣ್ಣ ಮಕ್ಕಳು ಕ್ಯಾತೆ ತೆಗಿತಾರೆ ಗೊತ್ತಾ, ಸಣ್ಣ ಸಣ್ಣ ವಿಷಯಕ್ಕೂ. ಈಗ ಮನೇಲಿ 2 ಜನ ಮಕ್ಕಳಿದ್ದಾರೆ ಅಂದರೆ ಒಂದು ರೊಟ್ಟಿ ಅಥವಾ ಅವ್ರಿಗೇನಾದ್ರು ಇಷ್ಟ ಆಗಿರೋದು ನಾವು ಮಾಡಿದ್ವಿ ಅಂದರೆ ಅಯ್ಯೋ ಅವಳಿಗೆ ದೊಡ್ಡದು ಕೊಟ್ಟೆ ಇವಳಿಗೆ ಸಣ್ಣದು ಕೊಟ್ಟೆ ಅನ್ನೋದೊಂದು ಗಲಾಟೆ ಮಾಡ್ತಾರೆ. ನಮ್ಮ ಮನೇಲಿ ಇತ್ತದು ಮುಂಚೆ ಎಲ್ಲ, ಇವಾಗ ಗಲಾಟೆ ಇಲ್ಲ ಅಷ್ಟೇ. ನನಗೆ ಆ ಕಮೆಂಟ್ಗಳು ಓದಿದಾಗ ಒಂದೊಂದು ಸಲ ನಗು ಬರ್ತಿರುತ್ತೆ. ಒಂದೊಂದು ಎಮೋಜಿ ಹಾಕಿ ಯೋಚನೆ ಮಾಡೋ ಥರ ಆ ಥರದ್ದೆಲ್ಲ ಹಾಕಿರ್ತಾರೆ. ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಸ್ವಲ್ಪ ನೀವೇ ಸರಿ ಮಾಡಿಕೊಂಡ್ರೆ ಸರಿಯಪ್ಪ. ನಾವು ಹೇಳಿರೋದು ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ, ಅದು ನಿಮಗೆ ಗೊತ್ತಿರುತ್ತಲ್ವ ಅದು ಮಿಸ್ಟೇಕ್ ಆಗಿದೆ ಅಂತ. ಅದನ್ನೇನು ಎತ್ತಿ ಎತ್ತಿ ತೋರಿಸೋದು, ಆ ಥರ ಹೇಳೋರಿಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರೊಬ್ಬರು ಮನಿ ಪ್ಲ್ಯಾಂಟು ಹೇಗೆ ನೀವು ಇದು ಮಾಡ್ತೀರಾ ಅಂತ ಒಂದು ಕಮೆಂಟಲ್ಲಿ ಹಾಕಿದ್ರು. ಅದು ನಾನು ನೀರಲ್ಲಿ ಹಾಕಿದ್ದಲ್ಲ, ಮಣ್ಣಲ್ಲೇ ಹಾಕಿರೋದು. ಅದಕ್ಕೆ ನಾನು ತರಕಾರಿ ತೊಳೆದಿರೋ ನೀರು, ಆಮೇಲೆ ತರಕಾರಿ ತೊಳೆದಿರೋ ನೀರು ಹಾಕಲ್ಲ, ಬೇಳೆ ತೊಳೆದಿರೋ ನೀರು ಮತ್ತು ಅಕ್ಕಿ ತೊಳೆದಿರೋ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಆದರೆ ದಿನ ನೀರು ಹಾಕಬಾರ್ದು, ವಾರಕ್ಕೊಂದು ಸಲ ಹಾಕಿದ್ರೆ ಸಾಕು. ನೀವು ಅದನ್ನು ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಡ್ರೈ ಆದ ನಂತರ ನೀವು ಅದಕ್ಕೆ ಹಾಕಬೇಕಾಗುತ್ತೆ. ತುಂಬ ಹಸಿ ಹಸಿನೂ ಇರಬಾರ್ದು. ಇಂಡೋರ್ ಪ್ಲಾಂಟ್ಗಳಿಗೆ ನೀರಿನ ಅವಶ್ಯಕತೆಗೆ ಹೆಚ್ಚಿಗೆ ಇರೋದಿಲ್ಲ. ಮತ್ತು ಯಾವಾಗಲೂ ಸ್ವಲ್ಪ ಹೊರಗಡೆ ಬಿಸಿಲಿಗೆ ಇಡಬೇಕಾಗುತ್ತೆ. ನಮ್ಮ ಸಿಂಬಾ ನೋಡಿ ಹೊರಗಡೆ ಅವ್ರ ಡ್ಯಾಡಿಗಾಗಿ ಕಾಯ್ತಾ ಇದ್ದಾನೆ ಗೇಟ್ ಹತ್ರ. ನಾನು ಆ ಥರ ಬೇಳೆ ತೊಳೆದಿರೋ ನೀರು, ಈ ಥರ ಅಕ್ಕಿ ತೊಳೆದಿರೋ ನೀರನ್ನು ತಂದು ಈ ಥರ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಆಮೇಲೆ ಈರುಳ್ಳಿ ಸಿಪ್ಪೆ ಇರುತ್ತೆ ಗೊತ್ತಾ, ಅದನ್ನು ಕೂಡ ನೆನೆಸಿಟ್ರು ಕೂಡ ಚೆನ್ನಾಗಿರುತ್ತೆ ಅಂತಾರೆ. ನಾನು ಇಲ್ಲಿ ನೋಡಿ ಎಲ್ಲ ಗಿಡಗಳಿಗೆ ತರಕಾರಿಗಳನ್ನ ಹಾಕ್ತೀನಿ. ಹಾಗೆಯೇ ಈ ದೇವರು ಪಾಚಲೆ ಒಳಗೆ ನೀರಿರುತ್ತೆ ಗೊತ್ತಾ, ಅಲ್ಲ ಹೂವಿರುತ್ತೆ ಗೊತ್ತಾ, ಅದನ್ನು ಕೂಡ ಹಾಕ್ತೀನಿ. ನನಗೆ ರಿಮೈಂಡರ್ ಕಾಲ್ ಬಂತು, ಏನಪ್ಪ ಅಂದರೆ ಟೀ ಕುಡಿದ್ಯಾ ಅಂತ ಹೇಳಿ. ಅವ್ರು ಹೇಳೋದ್ಮೇಲೆ ಟೀ ಕುಡಬೇಕು ಅನ್ನಿಸ್ತು, ಆದ್ರೂ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಕುಡಿಯೋಣ ಅಂತ ಹೇಳಿ ಈಗ ಸಾಂಬಾರಿಗೆ ಹುರಿಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ನಂಗೆ ಬೆಳಗ್ಗೆಯಿಂದನೇ ಇವತ್ತು ಒಂಥರ ಬೇಜಾರು ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಹಳೆಯ ಹಾಡುಗಳನ್ನ ಹಾಕ್ಕೊಂಡು ಕೇಳ್ತಾ ಕೆಲಸನ ಮಾಡ್ತಾ ಇದ್ದೆ. ಆ ಥರ ಬೇಜಾರಾದಾಗ ನಾನು ಯಾವಾಗಲೂ ಅದೇ ಥರ ಮಾಡೋದು. ಯಾವಾಗಲೂ ನಾನು ನೆಲ ಒರೆಸ್ತೀನಿ ಇವತ್ತು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ 10 ಗಂಟೆ ಮೇಲೆ ಹಾಡುಗಳನ್ನ ಹಾಕ್ಕೊತಾ ಇದ್ದೆ. ಇವತ್ತು ಹಾಗಲ್ಲ, ಬೆಳಗ್ಗೆಯಿಂದನೇ ನಂಗೆ ಹಳೆಯ ಹಾಡುಗಳು ಕೇಳೋಕ್ಕೆ ಇಷ್ಟ ಆಗುತ್ತೆ. ಹಳೆಯದು ರಾಜ್ಕುಮಾರ್ ಅವ್ರದ್ದು, ಇಲ್ಲ ಅಂದರೆ ಗೀತಾ ಮೂವಿದು, ಆಮೇಲೆ ಅಮೃತ ವರ್ಷಿಣಿ ನನ್ನ ಫೇವ್ರೇಟ್ ಮೂವಿ ಹಾಡುಗಳಲ್ಲಿ ಒಂದು. ನಂಗೆ ಆ ಹಾಡುಗಳು ಇಷ್ಟ ಆಗುತ್ತೆ. ಪ್ರತಿಯೊಂದು ಲೈನಲ್ಲೂ ಅದರದ್ದೇ ಆಗಿರೋ ಒಂದು ಅರ್ಥ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗಿನ ಹಾಡುಗಳ್ನೋ ದೇವ್ರೆ ಅದು ಯಾರು ಕೇಳ್ತಾರೋ ಏನೋ ಗೊತ್ತಿಲ್ಲ. ಅಪ್ಪ ಲೂಸಾ, ಅಮ್ಮ ಲೂಸಾ, ಅಪ್ಪ ಅಮ್ಮನೆಲ್ಲ ಲೂಸ್ ಮಾಡಿ ಹಾಕಿದ್ದಾರೆ. ಆ ಹಿಂದಿನ ಹಾಡುಗಳನ್ನ ನೀವು ಒಂದ್ಸಲ ಕೇಳಿ ನೋಡಿ, ಆ ಅರ್ಥ ಹೆಂಗೆ ಇರುತ್ತೆ ಅಂತ. ನನಗೆ ಆ ಥರ ಹಾಡುಗಳು ಇಷ್ಟ ಆಗುತ್ತೆ. ನಿಮಗೆ ಯಾವ್ಯಾವ ಥರ ಹಾಡು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಚಟ್ನಿ ಮಾಡೋಣ ಅಂತ ಒಂದು 4 ಮೆಣಸಲ್ವಾ, ಹಾಗಾಗಿ ಹಾಗೆ ಸುಟ್ಟು ಹಾಕ್ತಾ ಇದ್ದೀನಿ. ಇದು ಚಟ್ನಿಗೆ ಇದನ್ನು ರುಬ್ಬಿಟ್ಟು ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೂಡ ಹಾಕಬೇಕು. ವಡೆ ಮಾಡಿದ್ರೆ ಚಟ್ನಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇಡ್ಲಿ ಇರೋದ್ರಿಂದ, ಬರೀ ಇಡ್ಲಿ ಆಗಿರೋದ್ರಿಂದ ಚಟ್ನಿನ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಚಟ್ನಿ ಇವತ್ತು ತುಂಬ ಚೆನ್ನಾಗಾಗಿತ್ತು. ನಾನು ಜಾಸ್ತಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ. ಒಂಥರ ಹಸಿರು ಕಲರ್ ಕಾಣ್ತಾ ಇತ್ತು, ಕ್ಯಾಮ್ರಾದಲ್ಲಿ ಆ ಥರ ಕಾಣ್ತಾ ಇದೆ. ಅದು ಇಲ್ಲ, ತುಂಬ ಹಸಿರು ಕಲರ್ ಕಾಣ್ತಾ ಇತ್ತು. ನನಗೆ ಪುದೀನ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಜಾಸ್ತಿ ಹಾಕಿದ್ರೆ ಚಟ್ನಿ ಇಷ್ಟ ಆಗುತ್ತೆ. ನಾನು ಒಗ್ಗರಣೆಗೂ ಚೂರು ಇದನ್ನು ಹಾಕಿದ್ದೀನಿ, ಏನದು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಹಾಗೆಯೇ ನೋಡಿ ಈ ಕಡೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇದಕ್ಕೆ ನಾನೀಗ ರುಬ್ಬಿರೋ ಖಾರನ ಹಾಕ್ತೀನಿ.
ಇದು ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡಿದ್ದೀನಿ. ಸಾರಿಗೆ ಹಾಕ್ಬೋದಾಗಿತ್ತು, ಸೊಪ್ಪು ಜಾಸ್ತಿನೇ ಇತ್ತಲ್ವ, ಹಾಗಾಗಿ ಸಾರಿಗೆ ಹಾಕಲಿಲ್ಲ ನಾನು. ಅದ್ರ ಬದಲು ಈಗ ಒಂದು ಹೆಲ್ದಿ ಡ್ರಿಂಕ್ ಥರ ಈಗ ನುಗ್ಗೆ ಸೊಪ್ಪನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ನೀವು ಅಷ್ಟೇ ಯಾರಿಗಾರು ಮನೆ ಹತ್ರ ಇದ್ದರೆ ಖಂಡಿತ ಕುಡೀರಿ, ತುಂಬ ಒಳ್ಳೆಯದು. ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಗಿಡಗಳಿಗೆ ಔಷಧಿ ಹೊಡೆಯೋಣ ಅಂತ ಬಂದೆ. ಅದು ಔಷಧಿ ಹೆಸರು ನೋಡಿ ಎಂಥದ್ದು ಇಲ್ಲ, ಇದು ತಂದು ಒಂದು 3-4 ವರ್ಷ ಆಯಿತು ಅನಿಸುತ್ತೆ. ಅದರದ್ದು ತಲೆ ಇಲ್ಲ, ಬುಡ ಇಲ್ಲ. ಅದ್ರ ಹೆಸರು ಯಾರಾದರೂ ಕೇಳಿದ್ರೆ ಹೇಳೋದಕ್ಕೆ ನನ್ನ ಹತ್ರ ಏನೂ ಇದೇ ಇಲ್ಲ. ನಮ್ಮ ಮನೆಯವ್ರಿಗೂ ಕೇಳಿದೆ, ಅದು ಯಾವಾಗ ತಂದಿದ್ದೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಈ ಥರ ಒಂದು ಜುಗಾಡ್ ಮಾಡ್ತೀನಿ. ಕೆಳಗಡೆ ವಾಟ್ರ್ ಬಾಟ್ಲು, ಮೇಲ್ಗಡೆ ಸ್ಪ್ರೇ ಇರುತ್ತಲ್ವ ಅದನ್ನು ಹಾಕಿ ಈ ಥರ ಸ್ಪ್ರೇ ಮಾಡ್ತೀನಿ. ನೋಡಿ ಎಷ್ಟು ಹುಳ ಹತ್ತಿದೆ ಅಂತ ಹೇಳಿ. ಹಾಗೆಯೇ ಅದಕ್ಕೆ ಇರುವೆ ಕೂಡ ಹತ್ತಿತ್ತು, ಹಾಗಾಗಿ ಔಷಧಿ ಹೊಡೆಯೋಣ ಅಂತ, ಅವ್ರು ಬರೋದ್ರೊಳಗೆ ಹೊಡೆಯೋಣ ಅಂತ ಹೊಡಿತಾ ಇದ್ದೀನಿ. ಗಿಡಕ್ಕೆಲ್ಲ ಔಷಧಿ ಹೊಡೆದು ಬಂದೆ. ಆ ಮೇಲ್ಗಡೆ ಸ್ಪ್ರೇ ಬಾಟ್ಲದ್ದಿದೆಯಲ್ಲ, ನಾನು 2 in 1 ಥರ ಯೂಸ್ ಮಾಡ್ತೀನಿ. ಒಳಗಡೆಗೂ ಯೂಸ್ ಮಾಡ್ತೀನಿ, ಹಾಗೆ ಹೊರಗಡೆಗೂ ಯೂಸ್ ಮಾಡ್ತೀನಿ. ನಾನು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅಂತ ಹೇಳಿ ನಾನು ಡೈನಿಂಗ್ ಟೇಬಲೆಲ್ಲ ಒರೆಸ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಹಾಗೆಯೇ ಇಡ್ಲಿ ಕೂಡ ಬೆಂದಿತ್ತು, ಸಣ್ಣ ಉರಿ ಮಾಡಿ ಇಟ್ಟು ಹೋಗಿದ್ದೆ. ಇವತ್ತು ಈರುಳ್ಳಿ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡವಳು, ಆದರೆ ಮರ್ತೇ ಹೋಗ್ಬಿಡ್ತು. ವಡೆ ಇಲ್ವಲ್ಲ, ಈರುಳ್ಳಿ ಇಡ್ಲಿ ಮಾಡಿಕೊಂಡ್ರೆ ಬರೀ ಈರುಳ್ಳಿ ಇಡ್ಲಿ ಹಾಗೆಯೇ ಕಾಯಿ ಚಟ್ನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಾಡೋಣ ಅಂದ್ಕೊಂಡೆ, ಮರ್ತುಬಿಟ್ಟೆ. ನಮ್ಮ ಮನೆಯವರು ಸಿಂಬಾಗೆ ಊಟ ಹಾಕ್ತಾ ಇದ್ದಾರೆ. ಮೊಸರು ಹೆಪ್ಪು ಹಾಕೋದಕ್ಕೆ ಅಂತ ಹೇಳಿ ಹಾಲು ಕೂಡ ತಂದಿದ್ರು, ಅದನ್ನು ಕೂಡ ಈಗ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ನಾನು ಆ ಔಷಧಿನ ತರಕಾರಿ ಗಿಡಗಳಿಗೆ ಹುಳ ಹತ್ತಿದ್ರೆ ಮಾತ್ರ ಹೊಡಿತೀನಿ, ಬಾಕಿ ಯಾವುದಕ್ಕೂ ನಾನು ಪದೇ ಪದೇ ಹಾಗೆ ಹೊಡೆಯೋದಿಲ್ಲ. ಆದರೆ ದಾಸವಾಳ ಗಿಡಕ್ಕೆ ತುಂಬ ಹುಳ ಹತ್ತುತ್ತೆ, ಆವಾಗ ಮಾತ್ರ ಯಾವಾಗಲೂ ನಾನು ಅದೇ ಔಷಧಿನೇ ಹೊಡೆಯೋದು. ಹಾಗಾಗಿನೇ ಅದು 3-4 ವರ್ಷ ಬಂದಿದೆ, ಇಲ್ಲಾಂದರೆ ಇಷ್ಟೊತ್ತಿಗೆ ಖಾಲಿಯಾಗಿ ಹೋಗಿರ್ತಾಯಿತ್ತು. ನಾನು ಅದೇ ಇವ್ರಿಗೆ ಹೇಳ್ತಾ ಇದ್ದೀನಿ, ಅದನ್ನು ಮೆಡಿಕಲ್ ಶಾಪ್ ಅಂತಿದೆ ಇವಾಗ, ಗೊಬ್ಬರದ ಅಂಗಡಿಗೆ ಹೋಗಿ ತೋರಿಸಿ ಕೇಳಿ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ನಾನು ಹೋದ್ಸಲ ಊರಿಗೆ ಹೋದಾಗ ಅದ್ಯಾವುದೋ ಒಂದು ಔಷಧಿ ತಂದು ಗಿಡಗಳಿಗೆಲ್ಲ ಹೊಡೆದು ಸುಮಾರು ಗಿಡಗಳಿಗೆಲ್ಲ ಮುಕ್ತಿ ಕೊಟ್ಟಿದ್ದರು. ಹಾಗಾಗಿ ಈಗ ನಮ್ಮ ಮನೆಯವರಿಗೆ ಆ ಕೆಲಸನ ಹೇಳೋದಿಲ್ಲ, ನಾನೇ ಖುದ್ದಾಗಿ ಆ ಕೆಲಸನ ಮಾಡ್ಕೊತೀನಿ. ಹಾಗೆಯೇ ಈಗ ತಿಂಡಿ ತಿನ್ನೋ ಟೈಮ್. ಸಾಂಬಾರು ಚೆನ್ನಾಗಾಗಿತ್ತು, ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಸ್ವಲ್ಪ ಉಪ್ಪು ಅನ್ನಿಸ್ತಾ ಇತ್ತು ಇಡ್ಲಿಗೆ, ಆದರೆ ಮಧ್ಯಾಹ್ನ ಊಟಕ್ಕೆ ಮಾತ್ರ ಸಖತ್ತಾಗಿತ್ತು. ಅಪ್ಪ ನೀವು ಉಪ್ಪು ತಿನ್ನೋದ್ರಲ್ಲಿ ಚಟ್ನಿ ಸೂಪರಿದೆ. ನನಗೆ ಸಾಂಬಾರಿಗೆ ಉಪ್ಪು ಮುಂದಾಗಿದೆ ಅಂತೀನಿ, ನಮ್ಮ ಮನೆಯವರು ಇಲ್ಲ ಅಂತೆ, ಉಪ್ಪು ಕಮ್ಮಿ ಆಗಿದೆಯಂತೆ. ನನಗೆ ಸ್ವಲ್ಪ ಉಪ್ಪು ತುಂಬ ಕಮ್ಮಿ ತಿಂತೀನಿ, ನಮ್ಮ ಮನೆಯವ್ರು ಜಾಸ್ತಿ ತಿಂತಾರೆ. ಆ ವಿಷಯದಲ್ಲಿ ನಮ್ಮಿಬ್ಬರಿಗೆ ಒಂಚೂರು ಇದಾಗುತ್ತೆ ಅಷ್ಟೇ. ಬೇಕಾದರೆ ನೀವು ಬೇರೆ ಉಪ್ಪು ಹಾಕ್ಕೊಳ್ಳಿ, ನಾ ಮಾತ್ರ ಹಾಕ್ಕೊಳ್ಳಲ್ಲ ಅಂತ ಅಂದೆ. ಇಲ್ಲ ಸರಿ ಇದೆ ಅಂದರು. ಫಸ್ಟು ತಂಗೆ ಅನ್ನಿಸ್ತಂತೆ, 2ನೇ ತುತ್ತು ಚೆನ್ನಾಗಿ ಅನ್ನಿಸ್ತಂತೆ, ತಿನ್ನಿ ತಿನ್ನಿ ಅಂದೆ. ಆಮೇಲೆ
ಬೆಳಗ್ಗೆದೊಂದು ತಿಂಡಿ ತಲೆ ಬಿಸಿ ಆಯಿತಾ, ಇನ್ನು ನಾಳೆಗೆ ಏನೋ ಅನ್ನೋದಿದೆ, ಇನ್ನೂ ಹುಳ ಬಿಟ್ಕೊಂಡಿಲ್ಲ ತಲೆಗೆ. ಮಧ್ಯಾಹ್ನ ಏನು ಸಾಂಬಾರು ಮಾಡೋದು ಅನ್ನೋ ಹುಳನ ತೆಗ್ದಿದ್ದೀನಿ. ಇನ್ನೇನು ಒಂದು ಬಿಸಿ ಅನ್ನ ಮಾಡಿಕೊಂಡ್ರೆ ಮುಗೀತು. ಇಡ್ಲಿ ಮಾಡಿದ್ರೆ ಏನು ಗೊತ್ತಾ, ರಾಶಿ ರಾಶಿ ಪಾತ್ರೆಗಳಾಗ್ಬಿಡುತ್ತೆ. ಅದು ಎಲ್ಲ ಅಡುಗೆ ಆದ ತಕ್ಷಣ ಒಂದು ಸಲ ಇದೇ ಥರ ಪಾತ್ರೆ ತೊಳಿಬೇಕಾಗುತ್ತೆ. ಅದರಿಂದ ಇದಕ್ಕೆ ಹಾಕು, ಇದರಿಂದ ಅದಕ್ಕೆ ಹಾಕು ಅಂತ ಬರೀ ಪಾತ್ರೆ ತೊಳೆಯೋದೇ ಆಗುತ್ತೆ. ನಾವು ಹೆಣ್ಮಕ್ಳು ಜೀವನನ ಬರೀ ಅಡುಗೆ ಮನೆಯಲ್ಲೇ ಕಳೆದು ಬಿಡ್ತೀವ ಅಂತ ಕೂಡ ಒಂದೊಂದು ಸಲ ಯೋಚನೆ ಆಗಿಬಿಡುತ್ತೆ. ಅದೇ ನೆಲ ಒರೆಸು, ಪಾತ್ರೆ ತೊಳಿ, ಬಟ್ಟೆ ಒಗ್ಗಿ, ಅಡುಗೆ ಮಾಡು, ಇದೇ ಕೆಲಸ ಆಗಿಬಿಡುತ್ತೆ. ನನಗಂತೂ ಒಂದೊಂದು ಸಲ ಹಂಗೆ ಅನಿಸುತ್ತೆ. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತು ಕೆಲಸ ಬೇಗ ಆಯಿತು. ಹಾಗಾಗಿ ಅಲ್ಲಿ ಇಲ್ಲಿ ಹೋಗಿ ಸಗಣಿ ಆರಿಸ್ಕೊಂಡು ಬಂದಿದ್ದೀನಿ. ಇವತ್ತು ಗಿಡಗಳಿಗೆಲ್ಲ ಸಗಣಿ ನೀರು ಹಾಕೋಣ ಅಂತ ಹೇಳಿ ನಾನು ಈ ಥರ ವಾರಕ್ಕೊಂದು ಸಲ ಈ ಥರ ಸಗಣಿನ ಆರಿಸ್ಕೊಂಡು ಬಂದು ತೆಳುವು ಮಾಡ್ತೀನಿ. ತುಂಬ ನೀರು ಥರ ಮಾಡಿ ಹಾಕ್ತೀನಿ. ತುಂಬ ಗಟ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಥರ ಹಾಕೋದ್ರಿಂದ ಗಿಡಗಳು ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಇಲ್ಲಿ ನಾನು ಒಂದಷ್ಟು ಟೊಮೆಟೊ ಬೀಜಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಅದು ಹೇಳ್ತಾ ಇದೆ, ಅಲ್ಲಿ ಅವಾಗವಾಗ ಇರುವೆ ಕೂಡ ತಿಂದು ಹೋಗ್ತಾ ಇದೆ. ನಮ್ಮ ಮನೆಯವರು ಕದ್ಕೊಬಂದಿರೋ ಹುಲ್ಲು ತೋರಿಸ್ತೀನಿ ನಿಮಗೆ. ನರ್ಸರಿಯಿಂದ ಕದ್ಕೊಬಂದಿದ್ರಲ್ಲ, ಅದು ಕೂಡ ನೋಡಿ ಚೆನ್ನಾಗಿ ಆಗಿದೆ. ಇದ್ಯಾಕೆ ಕ್ಯಾಮ್ರಾ ಹಿಂಗೆ ಉಲ್ಟಾ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಟೈಮ್ ಬಂದು 11 ಗಂಟೆ. ಕೆಲಸ ಎಲ್ಲ ಆಯಿತು. ಸ್ನಾನಕ್ಕೆ ಹೋಗಬೇಕು. ಈಗ ಮಳೆ ಮೋಡ ಆಗಿದೆ. ನೆಲನ ಮೇಲ್ಗಡೆ ಮಾತ್ರ ಮಿಷನ್ ಹಾಕಿ ಒರೆಸ್ದೆ, ಕೆಳಗಡೆ ನಾನೇ ಕೈಯಲ್ಲಿ ಒರೆಸ್ಕೊಂಡೆ. ಯಾಕೋ ಕೈಯಲ್ಲಿ ಒರೆಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಿಷನ್ನೇನು ಹಾಕಲಿಲ್ಲ. ಇದು ಏನದು ಒಲೆನ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಅದೆಲ್ಲ ಆರದ ಮೇಲೆ ಹಾಕ್ತೀನಿ. ಏನಿಲ್ಲ, ನಮ್ಮನೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. 2 ಗಂಟೆ ಆಗುತ್ತಂತೆ. ಅದಕ್ಕೇ ಆರಾಮಾಗಿ ಅಡುಗೆನ ಮಾಡ್ತೀನಿ. ಹಾಲು ಬಿಸಿ ಇದೆ, ಸ್ವಲ್ಪ ಚೂರು ತಣ್ಣಗಾದ್ಮೇಲೆ ಹೆಪ್ಪಾಕ್ತೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಹೆಪ್ಪಾಕ್ತೀನಿ. ಈಗ ಹೋಗಿ ಸ್ನಾನ ಮಾಡಿ ಕುತ್ಕೊಂಡು ಒಂದಷ್ಟು ಎಡಿಟಿಂಗ್ ಮಾಡ್ಕೊತೀನಿ. ಅವ್ರು ಬರೋದ್ರೊಳಗೆ ಒಂದು ಅರ್ಧ ಎಡಿಟಿಂಗ್ ಮಾಡಿಕೊಂಡ್ರೆ ಆಮೇಲೆ ನನಗೆ ಟೈಮೇ ಆಗೋದಿಲ್ಲ. ಸಂಜೆ ಆಗೋಕ್ಕೆ ಶುರು ಆಗುತ್ತೆ. ಸಂಜೆದೇನಾದರೂ ಅದು ಇದು ಕೆಲಸ ಇರುತ್ತೆ. ಹಾಗಾಗಿ ಅವ್ರು ಬರೋದ್ರೊಳಗೆ ಒಂದು 3/4 ಭಾಗದಷ್ಟು ಎಡಿಟಿಂಗ್ ಮಾಡಿ ಇಟ್ಕೊತೀನಿ. 2 ಕಾಲಾಗುತ್ತೆ ಅವ್ರು ಬರೋಷ್ಟೊತ್ತಿಗೆ. ಕೆಲಸದವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಬಿಟ್ಟು ಬರ್ತಾರೆ. ಮತ್ತು ಅವರಿಗೆ ತ್ರಾಸಾಗುತ್ತೆ ಕೆಲಸದವರಿಗೆ. ಮತ್ತು ನಡ್ಕೊಂಡು ಅವ್ರು ಊರು ಅಲ್ಲಿ ತನಕ ಬರಬೇಕು, ಸ್ವಲ್ಪ ದೂರ. ಹಾಗಾಗಿ ಅವ್ರನ್ನ ಬಿಟ್ಟೇ ಬರ್ತೀನಿ ಅಂತ. ಈಗ ಸ್ವಲ್ಪ ಸುಮಾರು ದಿನ ಆಯಿತು, ಲೇಟ್ ಆಗ್ತಾಯಿದೆ ಅವ್ರು ಬರೋದು. ಒಂದೊಂದು ದಿನ ಬೇಗ ಬರ್ತಾರೆ, ಒಂದೊಂದು ದಿನ ಲೇಟಾಗಿ ಬರ್ತಾರೆ. ಸಾಂಬಾರು ಹೆಂಗಿದ್ರು ಇದೆಯಲ್ಲ, ಸಾಂಬಾರು ಚೆನ್ನಾಗಾಗಿತ್ತು. ನಮ್ಮ ಮನೆಯವರು ಅದರಲ್ಲೂ ಸ್ವಲ್ಪ ಉಪ್ಪು ಕಮ್ಮಿ ಅಂತ, ಅವ್ರು ಭಾಳ ಉಪ್ಪು ತಿಂತಾರೆ. ಏನಾಯಿತು ಗೊತ್ತಾ, ಕುಕ್ಕರ್ದು ಹಿಂಗೆ ಒಂದು ಮೊನ್ನೆ ಪಾತ್ರೆ ತೊಳಿತಾ ಇದ್ದೆ, ಹಿಂಗೆ ಬಿದ್ದುಬಿಡ್ತು. ಆ ಹಿಂದ್ಗಡೆ ಹ್ಯಾಂಡ್ಲು ಮುರಿದು ಹೋಯಿತು. ಆಮೇಲೆ ನಾನಂದೆ ಅದನ್ನು ಹ್ಯಾಂಡ್ಲನ್ನ ಹಾಕ್ಸ್ಕೊಂಡು ಬನ್ನಿ ಅಂತ ಹೇಳಿದೆ. ಪಾತ್ರೆ ಅಂಗಡಿಗೆ ಒಯ್ದು ಕೊಟ್ಟಿದ್ದಾರೆ. ಅವರು ಎಲ್ಲ 2 ದಿನ ಇಟ್ಕೊಂಡಿದ್ದಾರೆ. ತರಿಸ್ಕೊಡ್ತೀನಿ ಅಂತ ನಾನು ಹೇಳಿದೆ. ಬೇರೆ ಅಂಗಡಿಗಳಲ್ಲೂ ಕೇಳಿ ಅಂದರೆ ಏನಂದರೂ ಕೇಳಲಿಲ್ಲ. ಹಾಗೆ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಆಮೇಲೆ ನೆನ್ನೆ ನಾನು ಜೋರು ಮಾಡಿದೆ, ನಂಗೆ ಬೇಕೇ ಬೇಕು ಕುಕ್ಕರು, ತೊಗೊಬನ್ನಿ ಅಂತ. ಆಮೇಲೆ ಅವರಲ್ಲಿ ದಿನ ಅವ್ರ ಫ್ರೆಂಡ್ ಅಂಗಡಿಲೇ ಕುತ್ಕೊಂಡು ಮಾತಾಡ್ತಿರ್ತಾರಲ್ಲ, ಆ ಅಂಗಡಿಲೇ ಇತ್ತಂತೆ. ನಾನು ಏನಾದರೂ ಹೇಳಿದನ್ನ ತಲೆಗೆ ಹಾಕೊಳ್ಳೋದಿಲ್ಲ. ನಾನು ಬೈದಿದ್ದಕ್ಕೆ ಹೋಗಿ ಇಸ್ಕೊಬಂದಿದ್ದಾರಾ, ಕನ್ನಡಕನ ಕೈಯಲ್ಲಿ ಇಟ್ಕೊಂಡು ಹೋಗಿದ್ದಾರಂತೆ. ಎಲ್ಲಿ ಕನ್ನಡಕ ಕಿಡ್ಕೊಂಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಬಿದ್ದೋಗಿದೆಯಂತೆ. ನಿನ್ನೆ ಅವರು ಒಂದು ಸಲ ಹುಡುಕಿದ್ರಂತೆ, ಸಿಗಲಿಲ್ಲ ಅಂತೆ. ಆಮೇಲೆ ನಾನು ಸುಮ್ಮನೆ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಆವಾಗ ನಾನು ಹುಡುಕ್ದೆ, ಎಲ್ಲಿ ಆ ಜನರಿದ್ರಲ್ಲಿ ಎಲ್ಲಿ ಸಿಗುತ್ತೆ. ಅದನ್ನೇ ನೀವು ತಗೊಂಡಿದ್ರು ಅವರು ಏನು ಮಾಡ್ತಾರೆ, ಯಾರಿಗೂ ಬರೋದೇ ಇಲ್ಲ. ಅದು ಬೇರೆ ಹಾಳಾಗಿತ್ತು ಅಂದರೆ ಫೇಡ್ ಆಗಿತ್ತು. 2 ತೊಗೊಂಡಿದ್ರು, ಒಂದು ಹಾಳಾಗಿತ್ತು, ಮುರಿದೋಗಿತ್ತು. 2ನೇದು ಫುಲ್ ಫೇಡ್ ಆಗಿತ್ತು. ನಾನು ಎಷ್ಟು ಹೇಳ್ತಾ ಇದ್ದೆ ಗೊತ್ತಾ, ಅದನ್ನು ಬದಲಾಯಿಸಿ ಅಂತ ತುಂಬ ಸಲ ಹೇಳಿದೆ. ಇಲ್ಲ, ಅವರಿಗೇ ಆಗಬೇಕದು. ಅದು ನಿನ್ನೆ ಕಳೆದೋಯ್ತಾ, ಅದಕ್ಕೆ ನಿನ್ನೆ ಒಂದು ರೀಡಿಂಗ್ ಕ್ಲಾಸ್ ತೊಗೊಂಡು ಬಂದಿದ್ದಾರೆ. ಅದಕ್ಕೆ ಅಂದೆ, ಹೆಂಡತಿ ಮಾತು ಕೇಳಿದರೆ ಇಷ್ಟೆಲ್ಲ ಆಗ್ತಿತ್ತಾ ಅಂತ ಕೇಳಿದೆ. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಇಡಬೇಡಿ, ಅವ್ರು ತರ್ಸಲ್ಲ ಅಂತ. ಅದು ಒಂದೇ ಸ್ಕ್ರೂದು ಕೊಟ್ಟು ಕಳಿಸಿದ್ರು. ಇದು 2 ಸ್ಕ್ರೂ ಇದೆ ಅದರಲ್ಲಿ. ನಿಮಗೆ ತೋರಿಸಿದ್ರೆ ಅರ್ಥ ಆಗುತ್ತೆ, ತೋರಿಸ್ತೀನಿ. ಈ ಥರ 2 ಸ್ಕ್ರೂ ಇರೋದು ಸಿಗೋದಿಲ್ಲಂತೆ, ಒಂದೇ ಇರೋದು ಸಿಗುತ್ತೆ. ಒಂಥರ ಸಿಕ್ತು. ಇದು ಈ ಥರ ಹಿಂಗೆ ಕಟ್ಟಾಗಿದೆ. ನಾನು ಸಿಗದಿದ್ರು ಪರವಾಗಿಲ್ಲ, ತಗೊಬನ್ನಿ, ಇದಕ್ಕೆ ಗಮ್ ಹಾಕಿ ಅಂಟಿಸೋಣ ಅಂತ ಅಂದೆ ನಾನು. ಅದು ಗಮ್ ಹಾಕಿದ್ರೆ ಅಂಟಲ್ಲ ಅಂತ ಹೇಳಿದ್ರಂತೆ. ನೋಡೋಣ, ಇದನ್ನು ಹಾಕ್ತೀನಿ. ಆದರೆ ಅದು ತಂದಿರೋದು ಸಣ್ಣ ಕುಕ್ಕರಿಂದಲ್ಲ, ದೊಡ್ಡ ಕುಕ್ಕರಿಂದು. ಮೇಲ್ಗಡೆ ಮುಚ್ಚಳ ಸಣ್ಣ ಇದೆ, ಇದು ದೊಡ್ಡ ಇದೆ. ಹಾಗಾಗಿದೆ, ಪರವಾಗಿಲ್ಲ, ನಡೆಯುತ್ತೆ. ನಿನ್ನೆ ಕನ್ನಡಕದ ಕತೆ ಹಿಂಗಾಯಿತು, ಅಲ್ಲ ಕುಕ್ಕರ್ ಕತೆ ಹಿಂಗಾಯಿತು.
ಅದೇ ಬೆಳಗ್ಗೆನೂ ಹುಡುಕಿದ್ರ ಸಿಕ್ತಾ ಅಂತ ಕೇಳಿದೆ, ಹುಡುಕ್ದೆ ಕಣೆ ಸಿಗಲಿಲ್ಲ ಅಂದರು. ಯಾರಿವತ್ತು ಬರೋದಿಲ್ಲ, ಅಲ್ಲೇ ಎಲ್ಲರೂ ಸಿಕ್ಸಿಗೆ ಹೋಗ್ಬೋದಾಗಿತ್ತು, ಅಲ್ಲಿ ಎಲ್ಲಿ ಸಿಗಿಸ್ತಾರೆ, ಅಲ್ಲಿ ಲೈಟಿನ ಕಂಬಕ್ಕೆ ಸಿಗಿಸ್ಬೇಕು ಅಷ್ಟೇ. ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ಅವರು ಬಂದಾಗ ಅದೇ ಹೇಳೋಣ ಅಂದ್ಕೊಂಡೆ, ಅವರು ಎಲ್ಲ ಹೋಗಬೇಕು ಅಂತ ಗಡಿಬಿಡಿಗೆ ಸ್ನಾನ ಮಾಡಿ ಎಲ್ಲ ಮಾಡಿ ಹೋದ್ರು. ಪೂಜೆ ಮಾಡ್ತೀರಾ ಅಂತ ಕೇಳಿದೆ, ಪೂಜೆ ಮಾಡೋದಿಲ್ಲ ಅಂದರು. ಅವತ್ತು ನಾನು ಪೂಜೆ ಮಾಡಿದ್ರಲ್ಲ ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಬ್ಲಾಗಲ್ಲಿ. ಆಮೇಲೆ ನಾನು ಅದು ಫಂಕ್ಷನಿಗೆ ಹೊರಟಿದ್ವಲ್ಲ, ಆಮೇಲೆ ಗಡಿಬಿಡಿಲಿ ಹಾಗೆ ಹೋದೆ. ಯಾರ ಪಾಪ ಒಬ್ಬರು ಕಮೆಂಟ್ ಎಲ್ಲ ಹೇಳಿದ್ರು, ನೀವು ಪೂಜೆ ಮಾಡಿ ತೋರಿಸಲ್ಲ ಅಂತ. ನನಗೆ ಎಡಿಟಿಂಗ್ ಮಾಡಬೇಕಿದ್ರೆ ನಂಗೆ ಅದು ನೆನಪಾಗಿಲ್ಲ, ಅದಷ್ಟು ಭಾಗನಾರು ಕಟ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಅಷ್ಟೇ. ಇವತ್ತು ತುಂಬ ಸಿಂಪಲ್ ಆಗಿರೋ ಒಂದು ವ್ಲಾಗ್ ಬಂದಿದೆ, ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಯಾಕಂದರೆ ಮುಂದೆ ಏನೂ ಕೆಲಸ ಇಲ್ಲ, ಸ್ನಾನ ಮಾಡಿ ಎಡಿಟಿಂಗ್ಗೆ ಕುತ್ಕೊಂಡು 1:30 ಮೇಲ್ಗಡೆ ಬಂದು ಅನ್ನ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ಹಾಗಾಗಿ ಇನ್ನೇನು ಇಲ್ಲ. ಇವತ್ತಿನ ಈ ಸಣ್ಣ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.